12ನೇ ತಾರೀಕು ಏಪ್ರಿಲ್ 2026 ಈ ಕಾರ್ಯಾಗಾರದ ವರ್ಕ್ಶಾಪ್ನ ವಿಶೇಷತೆಗಳು ಹೀಗಿವೆ. ಇಲ್ಲಿ ತನಕ ಈ ಒಂದು 5 ವರ್ಷಗಳಲ್ಲಿ ಯಾವತ್ತೂ ಸಹ ಈ ರೀತಿಯ ವರ್ಕ್ಶಾಪ್ ನಾನು ಮಾಡಿರಲಿಲ್ಲ. ಇದು ಮಹಿಳೆಯರಿಗೆ ತುಂಬ ವಿಶೇಷವಾಗಿರುವಂಥದ್ದು. ಮಹಿಳೆಯರು ಅವರ ಪರ್ಸ್ನಲ್ಲಿ ಅಥವಾ ಅವರ ಮನೆಯಲ್ಲಿ ಇಟ್ಕೊಳ್ಬೋದಂತಹ ಅಷ್ಟಲಕ್ಷ್ಮಿ ಐಶ್ವರ್ಯ ಸಿದ್ಧಿ ಯಂತ್ರವನ್ನು ಪ್ರಪ್ರಥಮ ಬಾರಿಗೆ ನಿಮಗೆ ಉಚಿತವಾಗಿ ಈ ವರ್ಕ್ಶಾಪಲ್ಲಿ ಕೊಡ್ತಿದ್ದೇನೆ. ನೋಡಿ, ಇದನ್ನು ಯಾರು ಇಟ್ಕೊಳ್ತಾರೋ ಅವರಿಗೆ ಖಂಡಿತವಾಗಿಯೂ ಧನಾಕರ್ಷಣೆ ಆಗುತ್ತೆ. ಪ್ರೊವೈಡೆಡ್ ಇದೇನು ಮಾಡಬೇಕು, ನಾನು ವರ್ಕ್ಶಾಪಲ್ಲಿ ಏನು ಹೇಳ್ಕೊಡ್ತೀನೋ ಆ ಒಂದು ಲಕ್ಷ್ಮಿ ಕ್ರಿಯೆಗಳನ್ನು ನೀವು ಮಾಡಿದಾಗ ಮಾತ್ರ. ಒಂದು ವೇಳೆ ನೀವು ಕ್ರಿಯೆನೇ ಮಾಡದೆ ಬರೀ ಯಂತ್ರ ಇಟ್ಕೊಂಡ್ಬಿಟ್ರೆ ಬರುತ್ತಾ ಅಂತಂದರೆ ಖಂಡಿತವಾಗಿಯೂ ಬರಲ್ಲ. ಬಟ್ ಯಂತ್ರ ಇಟ್ಕೊಂಡು ನಾವು ಕ್ರಿಯೆ ಮಾಡಿದ್ವಿ ಅನ್ನೋದಾದರೆ 100% ದುಡ್ಡು ಬಂದೇ ಬರುತ್ತೆ, ಗೊತ್ತಿರಲಿ. ಒಂದು ವೇಳೆ ಮೆನ್ನು ಬರ್ಬೋದು, ಬಾಯ್ಸು ಬರ್ಬೋದು. ಬಟ್ ಅವರು ಬಂದರೆ ಈ ಧನಾಕರ್ಷಣೆಯ ಒಂದು ಯಂತ್ರ ಏನಿದೆಯೋ ಅಷ್ಟಲಕ್ಷ್ಮಿ ಐಶ್ವರ್ಯ ಸಿದ್ಧಿ ಯಂತ್ರ, ಇದನ್ನು ನಿಮ್ಮ ಮನೆಯಲ್ಲಿರುವ ಹೆಣ್ಮಕ್ಳಿಗೆ ಕೊಡಬೇಕು. ತಾಯಿ ಆದರೆ ತಾಯಿ, ಹೆಂಡತಿ ಆದರೆ ಹೆಂಡತಿ, ಮಕ್ಕಳಾದರೆ ಮಕ್ಕಳು ಗೊತ್ತಿರಲಿ, ನೀವು ಇಟ್ಕೊಳ್ಳೋ ಹಾಗಿಲ್ಲ. ಇದ್ರ ಬಗ್ಗೆ ನಾನು ಕಾರ್ಯಾಗಾರದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಇದು ಮೊದಲನೇ ವಿಶೇಷತೆ. ಎರಡನೇ ವಿಶೇಷತೆ ಸನಾತನ ತುಳಸಿ ಪೂಜೆ ರಹಸ್ಯಗಳ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತೇನೆ. ಈ ತುಳಸಿಗೂ ಹಣ ಆಸ್ತಿ ಐಶ್ವರ್ಯಕ್ಕೂ ಏನಾದರೂ ಸಂಬಂಧ ಇದೆಯಾ? ಅಲ್ಲ, ಈ ತುಳಸಿ ಪೂಜೆ ಮಾಡಿಬಿಟ್ರೆ, ತುಳಸಿ ಕಟ್ಟೆ ಕಟ್ಬಿಟ್ಟು ಮನೆ ಮುಂದೆ ಹಣ ಹಾಗೆ ಬಂದ್ಬಿಡುತ್ತಾ? ಇದಕ್ಕೂ ಅದಕ್ಕೆ ಏನು ಸಂಬಂಧ? ಅಲ್ಲ, ಫಾರಿನಲ್ಲೆಲ್ಲ ತುಳಸಿ ಗಿಡ ಅಂದ್ರೇ ಗೊತ್ತಿಲ್ಲ, ತುಳಸಿ ಪೂಜೆ ಇನ್ನೆಲ್ಲಿ ಮಾಡೋ ಅಂಥದ್ದು. ಅವ್ರಿಗೆ ಏನಂದರೆ ಏನೂ ಗೊತ್ತಿಲ್ಲ, ಎಲ್ಲರೂ ಶ್ರೀಮಂತರಾಗಿದ್ದಾರೆ. ಈ ಪ್ರಶ್ನೆಗೂ ಉತ್ತರ ನಾನಲ್ಲಿ ಕೊಡ್ತೇನೆ. ಯಾಕೆ ಅವ್ರ ಹತ್ರ ದುಡ್ಡಿದೆ, ನಮ್ಮ ಹತ್ರ ಯಾಕಿಲ್ಲ? ಒಂದು ವೇಳೆ ಇಲ್ಲ, ಯಾಕಿಲ್ಲ? ತುಳಸಿ ಪೂಜೆ ಮಾಡ್ತಿದ್ದೀವಿ, ಆದರೂ ಸಹ ನಮ್ಮ ಹತ್ರ ಯಾಕೆ ದುಡ್ಡಿಲ್ಲ? ಇದರ ಮಹತ್ವವನ್ನು ನಾನು ಇಲ್ಲಿ ವರ್ಕ್ಶಾಪಲ್ಲಿ ತಿಳಿಸ್ಕೊಡ್ತೇನೆ. ತುಳಸಿ ಗಿಡ ಯಾರು ನೆಡಬೇಕು, ಯಾರು ನೆಡಬಾರ್ದು. ಈಗ ಮನೆ ಹತ್ರ ಎರಡೂ ಗಿಡಗಳಿರಬೇಕಾ? ರಾಮ ತುಳಸಿ, ಕೃಷ್ಣ ತುಳಸಿ ಎರಡೂ ಇರಬೇಕಾ? ಅಥವಾ ಎರಡೂ ಇರಬಾರ್ದಾ? ಯಾರಿಗೆ ರಾಮ ತುಳಸಿ ಪರವಾಗಿಲ್ಲ, ಯಾರಿಗೆ ಕೃಷ್ಣ ತುಳಸಿ ಪರವಾಗಿಲ್ಲ? ಯಾವ ದಿನ ನೀರು ಹಾಕಬೇಕು, ಯಾವ ದಿನ ಅದರ ಒಂದು ಎಲೆಯನ್ನು ತೆಗಿಬೋದು, ಕೀಳ್ಬೋದು, ಯಾವ ದಿನ ಅದು ಹತ್ರನೂ ಹೋಗಬಾರ್ದು. ಒಂದು ವೇಳೆ ಸಂಜೆ ಬೆಳಗ್ಗೆ ನಾವು ದೀಪ ಇಡ್ಬೋದಾ? ಯಾವ ದೀಪ ಇಡಬೇಕು? ಅಥವಾ ದೀಪ ಇಡಬೇಕು ಅಂತಂದರೆ ಪೂಜೆ ಮಾಡೋ ಸಂದರ್ಭದಲ್ಲಿ ಯಾವ ಮಂತ್ರವನ್ನು ಮನಸ್ಸಿನಲ್ಲಿ ಪಠಿಸಬೇಕು? ಏನಿದ್ರ ಮಹತ್ವ ಸನಾತನ ಧರ್ಮದ ಪ್ರಕಾರ? ಇದೆಲ್ಲವನ್ನು ನಾನು ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತೇನೆ. ಯಾರೆಲ್ಲ ಒಂದಂತೂ ಗೊತ್ತಿರಲಿ, ಯಾರು ಸನಾತನ ಧರ್ಮ ಹೇಳುವ ಪ್ರಕಾರ, ವಿಶ್ವ ನೇಮದ ಪ್ರಕಾರ ತುಳಸಿ ಪೂಜೆಯನ್ನು ಮಾಡೋದೇ ಆದರೆ ಖಂಡಿತವಾಗಿಯೂ ನಾವು ಅಗರ್ಭ ಶ್ರೀಮಂತರಾಗ್ತೇವೆ, ಗೊತ್ತಿರಲಿ. ಅದನ್ನು ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತೇನೆ. ಮೂರನೇ ವಿಶೇಷತೆ ಸರ್ಪದೋಷ ಮತ್ತು ಇನ್ನಿತರೆ ದೋಷಗಳ ವಿಮುಕ್ತಿ ಪಡ್ಕೊಳ್ಳೋದು ಹೇಗೆ. ನಾನು ಇದಕ್ಕೂ ಮುಂಚೆ ಒಂದ್ಸಲ ಹೇಳಿದ್ದೆ, ಎಲ್ಲರಿಗೂ ಸರ್ಪದೋಷ ಇದೆ ರೀ. ಬಹುತೇಕ ಐ ಥಿಂಕ್ ಲೆಸ್ ದೆನ್ 1% ಬಿಟ್ಟರೆ 99% ಅಷ್ಟು ಜನಕ್ಕೆ ಸರ್ಪದೋಷ ಇದೆ. ಸರ್ಪದೋಷ ಬರೋದು ಬರೀ ಸರ್ಪಗಳನ್ನ ಕೊಂದಿದ್ರೆ ಮಾತ್ರ ಅಲ್ಲ, ನಾವು ಯಾವುದೇ ಒಂದು ವ್ಯಕ್ತಿಗೆ ಅಥವಾ ಈ ಪರಿಸರದ ಒಂದು ಅಂಶಗಳಿಗೆ ನಾವು ಹಾನಿ ಮಾಡಿದ್ದೇ ಆಗಿದ್ದರೆ, ಗೊತ್ತಿದ್ದು ಗೊತ್ತಿಲ್ಲದೆ ಹಿಂದಿನ ಜನ್ಮದಲ್ಲೋ ಈ ಜನ್ಮದಲ್ಲೋ ನಾವು ಕೆಟ್ಟದ್ದು ಮಾಡಿದ್ದೇ ಆಗಿದ್ದರೆ ನಮಗೆಲ್ಲ ದೋಷ ಬರುತ್ತೆ. ಅದರಲ್ಲಿ ಬಹು ಮಹತ್ತರ ಅಥವಾ ತುಂಬ ಕಾಡುವಂಥದ್ದು ಈ ಸರ್ಪದೋಷ. ಇದರ ನಿರ್ಮೂಲನೆ ಹೇಗೆ ಮಾಡಿಕೊಳ್ಳುವಂಥದ್ದು, ಈ ದೋಷ ಪರಿಹಾರ ಹೇಗೆ ಆಗುವಂಥದ್ದು, ಅದರ ಬಗ್ಗೆ ನಾನು ಕಾರ್ಯಾಗಾರದಲ್ಲಿ ಕ್ಲಾಸಲ್ಲಿ ಹೇಳ್ಕೊಡ್ತೇನೆ. ನಾಲ್ಕನೇ ವಿಶೇಷತೆ ಪಂಚಭೂತ ಶುದ್ಧಿ ವಿಶ್ವಕ್ರಿಯೆ ಇಲ್ಲಿ ನಾನು ಮಾಡ್ತೇನೆ. ಪಂಚಭೂತಗಳು ನಿಜವಾಗ್ಲೂ ಹೇಳ್ತೇನೆ, ಇನ್ಕ್ಲೂಡಿಂಗ್ ಮೈ ಸೆಲ್ಫ್. ನಾನೇನು ಹೊರತುಪಡಿಸಿ ಅಲ್ಲ, ನನಗೂ ಗೊತ್ತಿಲ್ಲದೆ ನಾನು ಅನೇಕ ದೋಷಗಳನ್ನು ಮಾಡಿರ್ತೇನೆ ಪಂಚಭೂತಗಳಿಗೆ. ನೀವು ನೀರು ವೇಸ್ಟ್ ಮಾಡೋದಾಗಲಿ ಅಥವಾ ಸಮಯ ವೇಸ್ಟ್ ಮಾಡೋದಾಗಲಿ, ಈ ರೀತಿ ಏನೇ ಎಲ್ಲರೂ ಮಾಡಿರ್ತೇವೆ, ಗೊತ್ತಿದ್ದು ಗೊತ್ತಿಲ್ಲದೇನೋ. ಇದು ಎಲ್ಲ ದೋಷ ಆಗಿರುತ್ತೆ, ಗೊತ್ತಿಲ್ಲ. ಬಿಕಾಸ್ ನಥಿಂಗ್ ಈಸ್ ಜಸ್ಟ್ ಲೈಕ್ ದ್ಯಾಟ್. ಇಮ್ಯಾಜಿನ್, ನಿಮ್ಮ ಹಾರ್ಟ್ ಬೀಟ್ ಇದೆಯಲ್ಲ, ನಿಮ್ಮ ಹಾರ್ಟ್ ಇದೆಯಲ್ವಾ, ಯಾರು ಬಡಿತಿರೋದು? ಅವ್ನಿಗೆ ಯಾವಾಗ ಬೇಕೋ ಆಗ ನಿಲ್ಲಿಸ್ಬೋದು, ಎಷ್ಟು ದಿನ ಬೇಕೋ ಇಟ್ಕೋಬೋದು. ಯಾರೋ ಒಬ್ಬರು ಬಡಿತಿದ್ದಾರಲ್ವ, ಯಾಕೆ ಬಡಿತಿದ್ದಾರೆ? ಸುಮ್ಮನೆ ಏನೋ ಹೇಗೋ ಬದುಕಲಿ ಅಥವಾ ಟೈಮ್ ವೇಸ್ಟ್ ಮಾಡಲಿ, ಸೋಂಬೇರಿತನದಲ್ಲಿ ಇರಲಿ, ಅಂಥವ್ರಿಗೆಲ್ಲ ಅವ್ನು ಬಡಿಬೇಕಂತ ಏನಾದರೂ ಇದೆಯಾ? ಇನ್ನೂ ಆ ಭಗವಂತ ನಮಗಿನ್ನೂ ಟೈಮ್ ಕೊಟ್ಬಿಟ್ಟಿದ್ದಾನೆ. ಎಲ್ಲಾದರೂ ಹೋಗಲಿ, ತಿದ್ದುಕೊಳ್ತಾರೇನೋ ನೋಡೋಣ, ಸರಿ ಹೋಗ್ತಾರೇನೋ ನೋಡೋಣ, ಇನ್ನೂ ಚಾನ್ಸ್ ಕೊಟ್ಟಿದ್ದಾನೆ ಅವನು. ಒಂದು ವೇಳೆ ಅವನು ಸಿಟ್ಟೇನಾದರೂ ಬಂದಿದ್ದಿದ್ರೆ ನಮ್ಮ ಬಗ್ಗೆ, ಯಾವಾಗಲೂ ನಿಲ್ಲಿಸ್ಬಿಟ್ಟಿರೋವನ್ನೆಲ್ಲ ಹೊಡೆಯೋದನ್ನು.
ಅವನು ಇನ್ನೂ ಹೊಡಿತಿದ್ದಾನಂತಂದರೆ ಇನ್ನೂ ಅನ್ಫಿನಿಶ್ಡ್ ಜಾಬ್, ಇನ್ನೂ ಇಲ್ಲೇನೋ ನಮ್ಮ ಹತ್ರ ಕೆಲಸ ಮಾಡೋ ಅಂಥದ್ದಿದೆ, ಎಲ್ಲ ಮುಗ್ದಿಲ್ಲ ಅನ್ನುವಂಥ ಸೂಚನೆ ನಮಗೆ ಕೊಡ್ತಿದ್ದಾನೆ ಭಗವಂತ, ಗೊತ್ತಿರಲಿ. ಸೊ ಈ ಪಂಚಭೂತ ಶುದ್ಧಿ ವಿಶ್ವಕ್ರಿಯೆಯನ್ನು ನಾನು ಕ್ಲಾಸಲ್ಲಿ ಮಾಡ್ತೇನೆ. ನೆಕ್ಸ್ಟು 5ನೇ ವಿಶೇಷತೆ, ವ್ಯಾಪಾರ ನವತಂತ್ರಗಳ ಮಾರ್ಗದರ್ಶನವನ್ನು ನಾನು ಇಲ್ಲಿ ಕೊಡ್ತೇನೆ ಕ್ಲಾಸ್ನಲ್ಲಿ. ವ್ಯಾಪಾರ ಎಲ್ಲರಿಗೂ ಒಂದೇ ಅಲ್ಲ. ನೀವು ಗಮನಿಸಿದ್ರೆ ವ್ಯಾಪಾರದಲ್ಲಿ ಯಾವತ್ತೂ ಫೇಲಿಯರೇ ಇಲ್ಲದೆ ಇರೋವಂಥದ್ದು ಈ ಮಾರ್ವಾಡಿಗಳು, ಜೈನ್ಸು, ಈ ಜೂಯಿಷ್ ಪೀಪಲ್ಲು, ಇಂಥವರೆಲ್ಲ ನೀವು ನೋಡಿ, ಅವ್ರ ವ್ಯಾಪಾರ ಅಂತಂದರೆ ಒಂದು ಕಜ್ಜಾಯದ ರೀತಿ ಅಷ್ಟೇ. ಆರಾಮಾಗಿ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಲಾಭ ಅನ್ನುವಂಥದ್ದು ಅವ್ರು ಎಕ್ಸ್ಪೆಕ್ಟ್ ಮಾಡದೇ ಇದ್ದರೂ ಅವ್ರ ಜೊತೆನೇ ಬರ್ತಾ ಹೋಗ್ತಿರುತ್ತೆ. ಆದರೆ ನಾವುಗಳು ಏನೇ ಕಷ್ಟಪಟ್ಟರೂ ವ್ಯಾಪಾರ ಕಷ್ಟವಾಗೇ ಇರುತ್ತೆ, ಇನ್ನೂ ಲಾಸಲ್ಲಿರ್ತೀವಿ, ಸಾಲಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಏನೇನೋ ಕಷ್ಟಗಳು. ಇದಕ್ಕೆಲ್ಲ ಕಾರಣ ಏನು ಒಂಚೂರು ಹೇಳ್ಕೊಡ್ತೇನೆ. ಬಟ್ ಮಹತ್ತರವಾಗಿ ನಾವು ಏಪ್ರಿಲ್ 26ನೇ ತಾರೀಕು ನಡೆಯುವ ಸ್ಪೆಷಲ್ ವರ್ಕ್ಶಾಪಲ್ಲಿ ಹೆಚ್ಚಾಗಿ ವ್ಯಾಪಾರದ ಬಗ್ಗೆನೇ ಅಲ್ಲಿ ಕಲಿಯೋಣ. ಬಟ್ 12ನೇ ತಾರೀಕು ಏಪ್ರಿಲಲ್ಲಿ ಒಂದು ವ್ಯಾಪಾರ ನವತಂತ್ರಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೀವೆಲ್ಲ ಬರಬೇಕಂತಂದರೆ 45 ದಿನಗಳ ಲಕ್ಷ್ಮೀ ಕುಬೇರ ವ್ರತವನ್ನು ನಾನು ಹೇಳಿಕೊಡುವ ಸಲುವಾಗಿ ನೀವು ಕೆಂಪು ವಸ್ತ್ರ ಧರಿಸಿ ಬರಬೇಕು. ಒಂದು ಮೊಳ ಕೆಂಪು ಬಣ್ಣದ ದಾರವನ್ನು ತೆಗೆದುಕೊಂಡು ಬರಬೇಕು. ಒಂದು ತೆಂಗಿನಕಾಯಿ ಮತ್ತು 3 ನಿಂಬೆ ಹಣ್ಣುಗಳನ್ನು ನಿಮ್ಮ ಜೊತೆಯಲ್ಲಿ ಪೂಜಾ ಸಾಮಗ್ರಿಗಳಾಗಿ ತೆಗೆದುಕೊಂಡು ಕಾರ್ಯಾಗಾರಕ್ಕೆ ಬರಬೇಕು. ಈಗಾಗಲೇ ನಿಮಗೆ ಗೊತ್ತಿದೆ, ತುಂಬ ಜನ ಬರ್ತಾರೆ, ತುಂಬ ರಶ್ ಇರುತ್ತೆ. ಬೆಳಗ್ಗೆ 7:00ವರೆಗೆ ಅಲ್ಲೆಲ್ಲರೂ ರೆಡಿ ಇರಿ. ಮುಂದೆ ಯಾರು ಕೂತ್ಕೊಳ್ತಾರೋ ಅವರಿಗೆ ವಿಶೇಷವಾದ ಆಶೀರ್ವಾದ ಇರುತ್ತೆ. ತುಂಬ ರಶ್ ಇರುತ್ತೆ, ಬೇಗ ಬನ್ನಿ. ನಿಮಗೆಲ್ರಿಗೂ ನೇರವಾಗಿ ಅಲ್ಲಿ ಸಿಗ್ತೇನೆ. ನಾವೆಲ್ಲರೂ ಶ್ರೀಮಂತರಾಗಬೇಕು, ಪ್ರಪಂಚದಲ್ಲಿರುವ ಸಕಲ ಸಿರಿ ಸಂಪತ್ತು ವೈಭವಗಳನ್ನು ಅನುಭವಿಸಿ ಮುಕ್ತಿ ಪಡ್ಕೊಳ್ಬೇಕು. ಅದು ನಮ್ಮ ಉದ್ದೇಶ. ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ.